ಕಾಂಗ್ರೆಸ್ ನಾಯಕರಿಂದ ಪದೇ ಪದೇ ಎಡವಟ್ಟುಗಳ ಮೇಲೆ ಎಡವಟ್ಟುಗಳಾಗ್ತಾ ಇರೋದು ಬಿಜೆಪಿ ನಾಯಕರಿಗೆ ಅದೇ ಪ್ರಮುಖ ಅಸ್ತ್ರ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿ ವಿವಾದಗಳ ಮೇಲೆ ವಿವಾದವನ್ನ ಮೈ ಮೇಲೆ ಎಳೆದುಕೊಡುತ್ತಿದ್ದಾರೆ. ಹಿಂದೂ ವಿರೋಧಿ ಪಟ್ಟದಿಂದ ಬಚಾವ್ ಆಗೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮತ್ತೆ ಎಡವಟ್ಟು. ಮಂಗಳಾರತಿ ಓಕೆ, ಕುಂಕುಮ ಬೇಡ ಅಂತ ತಿರಸ್ಕಾರ ಮಾಡಿರೋದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಬಿಜೆಪಿ ನಾಯಕರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಕುಂಕುಮ ಕಂಡ್ರೆ ಸಿಎಂಗೆ ಮತ್ತೆ ಭಯಾನ ಅನ್ನೋ ಪ್ರಶ್ನೆ. ಮಂಗಳಾರತಿ ಓಕೆ, ಕುಂಕುಮ ಮಾತ್ರ ಬೇಡ ಯಾಕೆ? ವಿಜಯನಗರ ಎಸ್ಪಿ ಕಚೇರಿ ಉದ್ಘಾಟನೆಗೆ ಹೋಗಿದ್ರು ಸಿಎಂ ಸಿದ್ದರಾಮಯ್ಯ. ಅರ್ಚಕರು ಮಂಗಳಾರತಿ ಕೊಡುವಾಗ ಕುಂಕುಮ ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೆ. ಆರತಿ ತಟ್ಟೆಗೆ 500 ರೂಪಾಯಿ ಕೊಟ್ಟರು. ಕುಂಕುಮ ಹಚ್ಚಿಕೊಳ್ಳದೆ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿಂದ ಹೋಗಿರೋದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ. ಯಾಕೆ ಕುಂಕುಮ ತಿರಸ್ಕಾರ ಆಯಿತು? ಇದು ಪ್ರಶ್ನೆ. ದೃಶ್ಯ ನೋಡ್ತಾ ಇದ್ದೀವಿ. ಮಂಗಳಾರತಿ ಆದ ಬಳಿಕ ಕುಂಕುಮ ಹಚ್ಚಕ್ ಹೋಗ್ತಾರೆ, ಆದ್ರೆ ಕುಂಕುಮವನ್ನ ತಿರಸ್ಕಾರ ಮಾಡಿದ್ರು. ಮಂಗಳಾರತಿ ತಟ್ಟಿಗೆ 500 ರೂಪಾಯಿ ಹಾಕ್ತಾರೆ, ಕುಂಕುಮ ಬೇಡ ಅಂತ ಅಲ್ಲಿಂದ ಹೋಗ್ತಾರೆ. ಈ ಸನ್ನಿವೇಶ ಇದೆಯಲ್ಲ, ಇದು ಈಗ ಚರ್ಚೆಗೆ ಗ್ರಾಸ ಆಗಿರುವಂತಹ ವಿಚಾರ. ಸಾಲು ಸಾಲು ಎಡವಟ್ಟುಗಳು ಯಾಕೆ ಬಿಜೆಪಿ ನಾಯಕರಿಗೆ ಅಸ್ತ್ರ ಆಗ್ತಾ ಇದೆ ಅಂದ್ರೆ, ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಅನ್ನುವಂತ ಆಕ್ರೋಶ. ಕಾರಣ ರಾಮ ಮಂದಿರ ವಿಚಾರದಲ್ಲಿ ಅವರು ಆಡಿರುವ ಮಾತುಗಳು, ನಂತರ ಹನುಮ ಧ್ವಜದ ದಂಗಲ್, ಕರಸೇವಕರ ಬಂಧನ, ಈಗ ಕುಂಕುಮ ಬೇಡ ಅಂತ ತಿರಸ್ಕಾರ ಮಾಡಿರೋದು. ಸಹಜವಾಗಿ ಈ ಎಲ್ಲಾ ಬೆಳವಣಿಗೆಗಳು ಕೂಡ ಸಿಎಂ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿನ ಅನ್ನುವಂತ ಪ್ರಶ್ನೆಗೆ ಪುಷ್ಟಿ ಕೊಡುವ ಬೆಳವಣಿಗೆಗಳು. ಬಿಜೆಪಿ ನಾಯಕರು ಇದೇ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಆಕ್ರೋಶ ಹೊರಹಾಕ್ತಾ ಇರೋದು. ನಾವು 3 ದೃಶ್ಯಗಳನ್ನ ಈಗ ಗಮನಿಸ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಮಂಗಳಾರತಿ ಓಕೆ, ಕುಂಕುಮ ಬೇಡ ಯಾಕೆ? ಕುಂಕುಮ ಕಂಡ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಭಯ ಯಾಕೆ ಅನ್ನುವಂತ ಪ್ರಶ್ನೆ. ನಿನ್ನೆ ಆಗಿರುವಂತಹ ಸನ್ನಿವೇಶ ಇದೆಯಲ್ಲ, ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕಿದೆ. ಹಿಂದೂ ವಿರೋಧಿ ಪಟ್ಟದಿಂದ ಆಚೆ ಬರುವಂತ ಪ್ರಯತ್ನಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಈ ಲಕ್ಷಣ ಕಾಣಿಸ್ತಾ ಇದ್ರೆ ಯಾಕೋ ಹಿಂದೂ ವಿರೋಧಿನ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಏನ್ ಹೇಳ್ತೀರಿ? ಖಂಡಿತ ಶ್ರುತಿ, ಸಿಎಂ ಸಿದ್ದರಾಮಯ್ಯ ಅವರ ನಡೆ ದ್ವಂದ್ವ ನಿಲುವು ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಸಾಕಷ್ಟು ಬಾರಿ ಕುಂಕುಮವನ್ನು ಹಚ್ಕೊಂಡಿದ್ದಾರೆ, ಸಾಕಷ್ಟು ಬಾರಿ ತಿರಸ್ಕಾರ ಮಾಡಿದ್ದಾರೆ. ನೀವು ಗಮನಿಸ್ಬೋದು, ಚುನಾವಣೆ ಸಂದರ್ಭದಲ್ಲಿ ಅವರು ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕುಂಕುಮಗಳನ್ನು ಹಣೆಗೆ ಇಟ್ಕೊಂಡು ಪೂಜೆ ಮಾಡಿಸಿದ್ದನ್ನು ನಾವು ನೋಡ್ಬೋದು. ಆದರೆ ಆ ನಂತರದ ಚುನಾವಣೆ ಗೆದ್ದ ಬಳಿಕ ಒಂದಷ್ಟು ಅವರ ನಿಲುವುಗಳೇನಿದ್ದಾವೆ ದೇವರ ವಿಚಾರವಾಗಿ, ಅವು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತವೆ. ಇತ್ತೀಚೆಗೆ ಕಳೆದ ಒಂದೂವರೆ ತಿಂಗಳ ಹಿಂದೆ ವಿಜಯಪುರದ ಒಂದು ದೇವಸ್ಥಾನದ ಒಳಗಡೆ ಕರೆದ್ರು ಕೂಡ ಹೋಗೋಕೆ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೇಟನ್ನು ಹಾಕಿದ್ರು. ಎಂ ಬಿ ಪಾಟೀಲ್ ಅವ್ರನ್ನ ಮಾತ್ರ ಕಳಿಸ್ಕೊಟ್ರು. ಅವತ್ತು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಆ ಕುಂಕುಮವನ್ನು ಹಚ್ಚಿಸ್ಕೊಳ್ದೇ ಇರುವಂಥದ್ದು ಬಹಳ ಚರ್ಚೆಗೆ ಮತ್ತೆ ಗ್ರಾಸ ಆಗ್ತದೆ. ಯಾಕಂದರೆ ಒಂದು ಕಡೆ ಹಿಂದುತ್ವ ಮತ್ತು ರಾಮ ಮಂದಿರದ ವಿಚಾರವಾಗಿ ಬಿಜೆಪಿ ಮೇಲಿಂದ ಮೇಲೆ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ಮಾಡ್ತಾ ಇದೆ. ಸಮರ್ಥನೆ ಮಾಡ್ಕೊಳ್ಳೋ ಬರದಲ್ಲಿ ಸಿಎಂ ಆಗಬಹುದು, DCM ಆಗಬಹುದು, ನಾವು ಕೂಡ ಹಿಂದೂ, ನಮ್ಮ ಹೆಸರಲ್ಲೇನ ರಾಮ ಇದೆ ಅನ್ನೋಂಥ ಮಾತನ್ನು ಸಿಎಂ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಿರ್ತಾರೆ. ಆದರೆ ಒಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಮಂಗಳಾರತಿ ತೆಗೆದುಕೊಂಡಾಗ ಕುಂಕುಮ ಹಚ್ಚುವಂಥದ್ದು ಹಿಂದೂ ಸಂಪ್ರದಾಯ. ಆ ಸಂಪ್ರದಾಯಕ್ಕೆ ಯಾಕೆ ಇವರು ವಿರೋಧ ಮಾಡಿದ್ರು ಅನ್ನೋಂಥ ಸದ್ಯ ಪ್ರಶ್ನೆಗಳು ಎದ್ದೇಳ್ತವೆ. ಯಾಕಂದರೆ ಬೇರೆ ಧರ್ಮದ ವಿಚಾರದಲ್ಲಿ, ಬೇರೆ ಧರ್ಮದ ದೇವಸ್ಥಾನಕ್ಕೆ ಅಥವಾ ಚರ್ಚ್ಗೆ, ಮಸೀದಿಗೆ ಹೋದಂಥ ಸಂದರ್ಭದಲ್ಲಿ ಮಸೀದಿಗೆ ಹೋದಾಗ ಟೋಪಿನ ಹಾಕ್ತಾರೆ, ಚರ್ಚ್ಗೆ ಹೋದಾಗ ಪ್ರಾರ್ಥನೆಯನ್ನು ಮಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಹಿಂದುತ್ವದ ವಿಚಾರ ಬಂದಾಗ ಸಿಎಂ ಅವರ ದ್ವಂದ್ವ ನಿಲುವು ಯಾಕೆ ಅನ್ನುವಂಥದ್ದು. ಮಾತಿನಲ್ಲಿ ಹೇಳ್ತಾರೆ, ನಾನು ಹಿಂದೂ, ನನ್ನಲ್ಲೇ ರಾಮ ಇದ್ದಾನಂತೆ. ಆದರೆ ಹಿಂದೂ ಒಂದು ಪೂಜೆ ಅಂತ ಆದಾಗ ಸಹಜವಾಗಿ ಎಲ್ಲರಿಗೂ ಕುಂಕುಮವನ್ನು ಹಚ್ಕೊಳ್ಳುವಂಥದ್ದು. ನಾಡಿನ ದೊರೆ ಅಂದಾಗ ಆ ಒಂದು ಪೂಜೆ, ಅದರಲ್ಲೂ ಸರ್ಕಾರಿ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ ನಾಡಿನ ದೊರೆ ಅಲ್ಲಿ ಹೋದಾಗ ಅದು ಒಂದು ರೀತಿಯಲ್ಲಿ ಆ ಒಂದು ಕಟ್ಟಡ ಸಂಪನ್ನಗೊಳ್ಳುತ್ತೆ ಅನ್ನುವಂಥದ್ದು. ಆದರೆ ಒಂದು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಹಣೆಗೆ ಕುಂಕುಮ ಇಡಕ್ಕೆ ಬಂದಾಗ ಸಿಎಂ ಸಿದ್ದರಾಮಯ್ಯ ಅವರು ತಿರಸ್ಕಾರ ಮಾಡಿದ್ದು ಸದ್ಯ ಚರ್ಚೆ ಗ್ರಾಸವಾಗ್ತದೆ. ಇದೆ ಚುನಾವಣಾ ಹೊತ್ತಿನಲ್ಲಿ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಅಂತೂ ಖಂಡಿತವಾಗಿ ಸಿಕ್ಕಿದೆ. ಇದಕ್ಕೆ ಸ್ಪಷ್ಟನೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಡಬೇಕಾಗತ್ತೆ. ಮತ್ತು ಸ್ಪಷ್ಟನೆ ಕೊಟ್ಟ ಬಳಿಕ ಕೂಡ ಬಿಜೆಪಿ ಆಗಬಹುದು, ಹಿಂದೂ ಪರ ಸಂಘಟನೆಗಳಾಗಬಹುದು, ಸಿದ್ದರಾಮಯ್ಯ ಅವರ ಮೇಲೆ ವಾಗ್ದಾಳಿಯನ್ನು ಮುಂದುವರಿಸಬಹುದು. ಇದು ರಾಜಕೀಯವಾಗಿ ಬಹಳ ಚರ್ಚೆಗೆ ಗ್ರಾಸವಾಗುತ್ತೆ. ಕಾಂಗ್ರೆಸ್ ಪಕ್ಷ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಎಲ್ಲೋ ಒಂದು ಕಡೆ ಎಡುತ್ತೆ ಅನ್ನುವಂಥದ್ದು ಸದ್ಯ ಸಿದ್ದರಾಮಯ್ಯ ಅವರೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.